ಕಾರ್ಯಕ್ರಮದ ಬೀಜ ಮತ್ತು ಪಾವನ ಸಾಹಿತ್ಯ ವಹಿಸಿರ್ತಕ್ಕಂಥ ಈ ನಾಡಿನ ಎಲ್ಲ ಪ್ರಖ್ಯಾತ ಮಹಾತ್ಮಗಳ ಭಕ್ತಿಯಿಂದ ಪ್ರಾರ್ಥನಾಗಳನ್ನು ಸಲ್ಲಿಸಿ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಉಪಾಧ್ಯಕ್ಷರು ಆತ್ಮೀಯರಾದ ಹೆಮ್ಮಾಡ ಪಾಟೀಲರೇ, ಎಲ್ಲ ಗೌರವಾನ್ವಿತ ನಿರ್ದೇಶಕ ಬಂಧುಗಳೇ, ಅಧ್ಯಕ್ಷ ಅಭಿಜಿತ್ ಗಜಾರ್ ಅವರೇ, ಹಾಗೂ ನಮ್ಮ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಬಗ್ಗೆ ವರಿಷ್ಠರಾಗಿರ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಅವರೇ, ಹಾಗೂ ನಮ್ಮ ಸಂಸ್ಥೆ ಎಲ್ಲ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ಸಿಬ್ಬಂದಿ ಬಂಧುಗಳೇ, ಈ ಕಾರ್ಖಾನೆಯ ಆಶ್ರಯದಾತರಾಗಿರ್ತಕ್ಕಂಥ ಈ ಭಾಗದ ಎಲ್ಲ ಗೌರವಿತ ಬಂಧುಗಳಿದ್ದಾರೆ. ಈ ಸಂಸ್ಥೆಯ ಎಲ್ಲ ಸೇವೆಗಳು ಆತ್ಮೀಯರೇ, ಹಾಗೂ ಈ ಜೀವಿತಕ್ಕಂಥ ಈ ಸಂಸ್ಥೆಯ ಎಲ್ಲ ವಿದೇಶಿಗಳೇ ಆತ್ಮೀಯರೇ, ಸಂತೋಷದಿಂದ ಈ ವರ್ಷ ಎಲ್ಲ ಪೂಜೆ ಒಟ್ಟಿಗೆ ಯಾವ ಕಾರ್ಖಾನೆಯಲ್ಲಿ ಇಷ್ಟು ಪ್ರಮಾಣದ ಪೂಜೆಗಳು ಭಾಗವಹಿಸುತ್ತಿಲ್ಲ. ನಾವು ಎಲ್ಲ ಪೂಜೆಗಳಿಗೆ ನಮ್ಮ ಸಂಸ್ಥೆ ವತಿಯಿಂದ ಅತ್ಯಂತ ಸಾರ್ಥಕವಾದಂತಹ ಅವರ ಆಶೀರ್ವಾದ, ಅವರ ಕರುಣೆ ಈ ಸಂಸ್ಥೆ ಮೇಲೆ ಎಲ್ಲಿ ನಾವೇ ಸಮಸ್ಯೆ ಆಗ್ತದೆ ಆ ಸಂಸ್ಥೆಗೆ ಉಪಯೋಗಿಸುವಂತಹ ಶಕ್ತಿ ಕೊಡುವ ಅದು ತನ್ನದೇ ಆದಂಥ ಒಂದು ಪ್ರೇರಣೆ ಸಿಗುವಂತೆ ನಾನು ಬಯಸುತ್ತೇನೆ. ಅಂತ ಸಂಸ್ಥೆಯ ಎಲ್ಲ ವಿಚಾರಗಳನ್ನು ಹೊಂದಿರತಕ್ಕಂಥ ತಮ್ಮದೇ ಆದಂಥ ಸಮಾಜಮುಖಿಯಾದಂಥ ಕಾರ್ಯಗಳನ್ನು ಮಾಡತಕ್ಕಂಥ ಈ ಸಮಾಜದ ಎಲ್ಲರನ್ನ ತಾಯಿಯ ಮಾತೃಗಳನ್ನು ಪ್ರತಿಸ್ತಕ್ಕಂಥ ಎಲ್ಲ ಮಾತೃಗಳು ಈ ಭಾಗದಲ್ಲಿ ನಮ್ಮೆಲ್ಲರನ್ನು ಹಸುಗೊಳಿಸಿ ನಮ್ಮ ಬದುಕಿಗೆ ಹೊಸ ಸ್ವರೂಪ ನೀಡಿದ್ದಾರೆ. ಎಲ್ಲ ಮಾತೃಗಳು ಬಂದಿದ್ದಾರೆ. ಇಲ್ಲಿ ಮತ್ತು ತೆರಿಗೆ ಭಾಗದ ಎಲ್ಲ ಬಿಜಾಪುರ ಜಿಲ್ಲೆಯ ಮತ್ತು ಈ ನಾಡಿನ ಎಲ್ಲ ಮಾತೃಗಳು ಇನ್ನೊಮ್ಮೆ ನಾವು ಈ ಸಂಸ್ಥೆ ವತಿಯಿಂದ ಗೌರವಪೂರ್ವಕ ಕೂಡಿ ಭೀಮಾಶಂಕರ ಕಾರ್ಖಾನೆ ಭೂಮಿಯ ದರದಲ್ಲಿ ಭೀಮಾಶಂಕರನ ಹೆಸರಿನಲ್ಲಿ ಇವತ್ತು ಉದಾಹರಣೆಯಾಗಿ ಕಳೆದ 100 ಹೊಂದಾಣಿಕೆಗಳನ್ನು ಪೂರೈಸಿ ಇವತ್ತು ಮತ್ತೆ ಈ ವರ್ಷ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಮುದಾಯದವರ ಬದುಕಿಗೆ ಅವರ ಜೀವನಕ್ಕೆ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರವಾಸದಿಂದ ಸರ್ಕಾರ ಮತ್ತು ಸಂಸ್ಥೆಗಳ ಸ್ಥಾನದೊಂದಿಗೆ ಈ ಸಂಸ್ಥೆಯನ್ನು ಪ್ರಾರಂಭಿಸಿದೆ. ಈ ಸಂಸ್ಥೆಗೆ ಬಹಳ ಇಷ್ಟು ವರ್ಷ 6 ವರ್ಷ ಉನ್ನತ ಸಂಸ್ಥೆಗಳಿಗೆಲ್ಲರೂ ಬಹಳ ಪ್ರಾಂಶದ ಮನಸ್ಸಿಂದ ಈ ಸಂಸ್ಥೆಯನ್ನು ಬೆಳೆಸಿಕೊಳ್ಳಿ ಯಾರು ಬೆಳೆಸಿದ್ದಾರೆ. ನಾನು ಅವರಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಿ ಈ ವರ್ಷವೂ ಸಹಿತ ಈ ಕಾರ್ಖಾನೆ ನಿಮ್ಮ ಕಾರ್ಖಾನೆ ಈ ವ್ಯಕ್ತಿ ಮುಖಾಂತರ ಈ ಸಣ್ಣದ ಎಲ್ಲ ಕಟ್ಟುಗಳಲ್ಲಿ ವಿಶೇಷವಾದಂಥ ಮನವಿ ರಿವ್ಯೂ ಇರ್ತಕ್ಕಂಥ ಸ್ವಲ್ಪ ನ್ಯಾಚುರಲ್ ಆಗ್ತಕ್ಕಂಥ ತಪ್ಪನ್ನು ತಾವು ಪೂರೈಸಿದ್ರೆ ರಿವ್ಯೂ ಚೆನ್ನಾಗಿ ಕೊಟ್ಟೋದ, ರಿವ್ಯೂ ಚೆನ್ನಾಗಿ ಕೊಟ್ಟೋದ್ರ ರೇಟ್ ಚೆನ್ನಾಗಿ ಸಿಗ್ತದ, ರೇಟ್ ಚೆನ್ನಾಗಿ ಸಿಗ್ತದ, ರಿವ್ಯೂ ಚೆನ್ನಾಗಿ ಕೊಡ್ತಕ್ಕಂಥ ಈ ಸಂಸ್ಥೆ ಮೇಲಿರ್ತಕ್ಕಂಥ ರೋಗಾನ ಮತ್ತು ಕೆಲಸದಿಂದ ನಾವು ವಿಶೇಷವಾಗಿ ಇಲ್ಲಿ ಭಾಗವಹಿಸಿದ ಮತ್ತು ಭಾಗವಹಿಸಿದ ಈ ಎಲ್ಲ ರೈತರಿಗೆ ವಿಶೇಷವಾದಂಥ ಮನವಿ ತಾವು ದಯವಿಟ್ಟು ಈ ಸಂಸ್ಥೆಯ ಬೆಳವಣಿಗೆಗೆ ಕಾರಣೀಭೂತರಾಗಿ ಕಳೆದ ವರ್ಷ ಕಳೆದ 4 ವರ್ಷ ಚೆನ್ನಾಗಿ ಖರ್ಚು ಮಾಡಿದ್ದವು. 5.5 ಲಕ್ಷವರೆಗೆ ಬೆಳೆಯಿತು. ಅವರ ಭೂಮಿಗಳ 3,24,000 ಮಾತ್ರ ಖರ್ಚು ಮಾಡಿ ಕಾರಣ ನಿಸರ್ಗದ ಗಾಯವಿದೆ, ಬರವರ ಒಂದು ವಾತಾವರಣದಲ್ಲಿದ್ದೀವಿ. ಹೀಗಾಗಿ ಈ ವರ್ಷ ಆ ಮೇಘರಾಜನ ಕೋರಣೆ ಭಗವಂತನ ದೈವಿಕ ಎಲ್ಲ ಮಾತ್ರಗಳ ಅರ್ಥವಾಗಿದ್ದ ಈ ವರ್ಷ ಅವರು ಉಪಯೋಗ ಮಾಡುವುದು ನಮ್ಮ ರೈತರಿಗೆ ಮಗುಳಲ್ಲಿ ಮಂದಹಾಸ ಮಾಡುವ ರೀತಿಯಲ್ಲಿ ಆ ಮೇಘರಾಜನ ವರ್ಣನ ದಯಾಗಿದೆ. ಈ ವರ್ಷ ರೈತರು ಅತ್ಯಂತ ಶ್ರಮಿಸಿದ್ದಾರೆ. ರೈತರು ಹೊಂದರಲ್ಲಿ ತಪ್ಪಾಗಿರ್ಬೋದು, ತೆಂಗಿನಾಗಿರ್ಬೋದು, ಅನೇಕ ರೈತರು
ಇವತ್ತು ಅತ್ಯಂತ ಸಮೃದ್ಧಿಯಿಂದ ಬರುತ್ತಾ ಇದ್ದಾರೆ. ಈ ಕಬ್ಬು ಬೆಳೆಗಾರರು ವಿಶೇಷವಾಗಿ ಒಂದು ದೀರ್ಘಾವಧಿಗಳು ಈ ಕಬ್ಬಿಗೆ 12 ತಿಂಗಳು ನೀರು ಪೂರೈಕೆ ಮಾಡಿ ಅದು ತನ್ನದೇ ಎಲ್ಲವನ್ನು ಮಾಡಿ ಇವತ್ತು ಕಬ್ಬುಗಳಿಗೆ ಹೋಗುತ್ತಾರೆ. ಹಾಗೆ ಉಳಿದ ಕಾರ್ಖಾನೆಗಳು ಸಹಿತ ಸಂಕಷ್ಟಬೇಕಾಗ್ತದೆ. ಆ ಸಂಸ್ಥೆಯ ಅಧ್ಯಕ್ಷರಲ್ಲಿ ಒಬ್ಬ ಶಾಸಕನಾಗಿರೋದ್ರಿಂದ ಇಲ್ಲಿ ಸಿದ್ದಿ ಬಂದರು ಎಲ್ಲ ಕಾರ್ಖಾನೆಗಳು ಸಹಿತ ನೀವು ನೋಡ್ಬೋದು ಸಮೂಹವನ್ನು ಮಾಡಿ ಒಂದು ಸ್ವಲ್ಪ ಹೆಚ್ಚಿಗೆ ಮಕ್ಕಳೇ ನಮ್ಮ ಶಾಲಾ ಮಕ್ಕಳಿಗೆ ಈ ಭಾಗದ ಸಂಸ್ಥೆಯ ಉಳಿವಿಗಾಗಿ ಒಂದು ಹೆಚ್ಚಿಗೆ ನಿಮ್ಮ ಗರುಡು ಇದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಕಳೆದ ರೈತರಲ್ಲಿ ಇನ್ನೊಮ್ಮೆ ಕಳಕಳಿಯ ಮನವಿಯನ್ನ ನಿವೇದನೆಯನ್ನು ಮಾಡಿಕೊಂಡು ಹಾಗೆಯೇ ಈ ಭಾಗದ ರೈತರಲ್ಲಿ ಈ ಸಲ ಕರ್ನಾಟಕ ಸರ್ಕಾರ 15ನೇ ತಾರೀಕಿಗೆ ಪ್ರಾರಂಭ ಮಾಡುವಂತೆ ಸರ್ಕಾರದ ನಿರ್ದೇಶನ ಇದೆ. ಇಲ್ಲಿಯ ಶುಗರ್ ಫೆಡರೇಷನ್ ಅವರ ಸಲಹೆ ಇತ್ತು, ಆಲ್ ಇಂಡಿಯಾ ಶುಗರ್ ಫೆಡರೇಷನ್ ಅವರ ಸಲಹೆ ಇದೆ. ಆದರೆ ಕೊನೆಗೆ ರೈತರ ಒತ್ತಾಯಕ್ಕೆ ಮಾಡಲು 8ನೇ ತಾರೀಕಿನಿಂದ ಪ್ರಾರಂಭ ಮಾಡಬೇಕಂತ ಸರ್ಕಾರದ ಚಿಂತನೆ ಇರೋದ್ರಿಂದ ನಾವು ಇದನ್ನ ಬೆಂಗಾವಣೆ ಕಾರ್ಯಕ್ರಮದಿಂದ ಒಳ್ಳೆಯ ವಿಧಾನಸಭೆಯ ವೃತ್ತಿಗ ಎಲ್ಲ ಪೂಜರ ಸಲಹೆಗಳಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಒಟ್ಟಿಗೆ ಸಕ್ಕರೆ ಕಾರ್ಖಾನೆಗೆ ಕೇಂದ್ರ ಸರ್ಕಾರದ ಮನವಿ ಅಲ್ಲ, ಆ ಮನವಿ ಪುರಸ್ಕರಿಸೋದ್ರಲ್ಲ ಅದು ಬಹಳ ಅನುಕೂಲ ಆಗ್ತದೆ. ಬರೀ ನಾವು ಅಷ್ಟೇ ಅಲ್ಲ, ಅತಿ ಹೆಚ್ಚು ಕೊಟ್ಟು ಬರ್ತಕ್ಕಂಥ ಉತ್ತರ ಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು ಮತ್ತು ದೇಶದ ಅನೇಕ ರಾಜ್ಯಗಳಿಗೆ ಕಾರ್ಖಾನೆಗಳಿಗೆ ರೈತರಿಗೆ ಅನುಕೂಲ ಆಗ್ತದೆ. MSP ನಿರ್ಣಯ ಮಾಡಿದ್ದೀವಿ ಸರ್ಕಾರ. ಸಿಸ್ಪಾದ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೀವಿ. ಇಂಡಿಯನ್ ಗೌರ್ಮೆಂಟ್ಗೆ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ. ಇನ್ನೊಂದು ಸಭೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅದೊಂದು ಪ್ರಜಾಪ್ರಭುತ್ವ ಅವರ ಆಶೆಯಲ್ಲಿ ಹೋಗಿ ಕರ್ನಾಟಕ ಸರ್ಕಾರ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರದಿಂದ ಮಹಾರಾಷ್ಟ್ರ ಸರ್ಕಾರದ ಸನ್ಮಾನ್ಯ ಸಿಂಧಿ ಅವರಿಂದ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದೆ. ಕಬ್ಬು ಬೆಳೆಗಾರರಿಗೆ ಮತ್ತು ಕಾರ್ಖಾನೆಗಳಿಗೆ ಬೇಕಾದ MSP ಬೇರೆ ಬೆಳೆಗಳಿಗೆ ಅವರಿಗೆ ನೀವು ನಿಗದಿ ಮಾಡಿದರೆ ಕಬ್ಬು ಸಹಿತ ನಿಗದಿ ಮಾಡಿ ಅಂತ ಹೇಳಿ ನಾವು ಮನವಿಯನ್ನ ಕೇಂದ್ರ ಸರ್ಕಾರ ಮಾಡ್ಕೊಂಡಿದ್ದೀವಿ. ಅವರು ಶಾರ್ಟ್ಲಿ ನಮಗೆ ಅದರ ಸರ್ಕಾರ ಮಾಡೋದ್ರೊಳಗೆ ಸ್ವಲ್ಪ ಅನುಕೂಲ. ಹಾಗೆ ಸಬ್ಸಿಡಿಗಳನ್ನ ಕೋಆಪರೇಟಿವ್ ಮೂವ್ಮೆಂಟ್ ಉಳಿಬೇಕಾದ್ರೆ ದೇಶದಲ್ಲಿ ನೀವು ಹೊಸದಾದ ಸ್ಥಳಗಳು ಒಟ್ಟಿಗೆ ರಾಷ್ಟ್ರದ ಕೃಷಿ ವಲಯದ ಅದು ವಿಶೇಷವಾಗಿ ಶುಗರ್ ಮಾರ್ಕೆಟ್ ನಾವು ಕರಿತೀವಿ. ಸಕಲ ಸಂಸ್ಥೆಗಳು ಕೇಂದ್ರಗಳು ಭಾರತ ದೇಶದಲ್ಲಿ ಪ್ರಗತಿಯನ್ನು ದಾಖಲಿಲ್ಲ. ಅದಕ್ಕೆ ನೇರ ವ್ಯಕ್ತಿತ್ವ ಮಾರ್ಗದರ್ಶನ ಬರ್ತದೆ. ಅವರ ಸಲಹೆ ಕೊಡುಗೆ ಇವತ್ತು ಕೇಂದ್ರ ಸರ್ಕಾರಗಳು ಕೃಷಿ ಬೆಳೆಗಳಲ್ಲಿ ಅವರೆಲ್ಲ ಕೂಡ ನೆರವನ್ನು ಮಾಡಬೇಕಾಗ್ತದೆ. ಆ ದಿಸೆಯಲ್ಲಿ ಕೇಂದ್ರ ಸರ್ಕಾರ ಪ್ರತಿಭಟನೆಗಾಗಿ ಸಕಲ ಸಂಸ್ಥೆಗಳ ಸಹಾಯಕ್ಕೆ ಬರಲಿ ಅಂತ ಹೇಳಿ ನಮ್ಮೆಲ್ಲರ ಅಪೇಕ್ಷೆ ಅಂತಕ್ಕಂಥ ಮಾತನ್ನು ಹೇಳಿ ಹಾಗೆಯೇ ಸಂಸ್ಥೆಗಳನ್ನ ಪ್ರತಿ ಭಾಗದವರ ಅವರು ನಡೆಸುವುದು ಬಹಳ ಕಷ್ಟ ಇದೆ. ಅದಕ್ಕಾಗಿ ನಿಮ್ಮತ್ರ ನಮ್ಮ ಮನವಿ 5 ಲಕ್ಷ ಮಾತ್ರ ಅದರ ಬಳಕೆ ಆಗ್ತದೆ. ನಿಮಗೆ ಗೊತ್ತಿರೋ ಎಲ್ಲ ಫಿಗರ್ಸ್ ಮುಂದೆ ಇಟ್ಟು ಹೋಗ್ತೀರೋ ನಾನು 5 ಲಕ್ಷ ಇದ್ರೆ ಇವರು HIT ಪೇಮೆಂಟ್ ಫರ್ಟಿಲೈಸರ್ಸ್ ಎಲ್ಲ ಮಟೀರಿಯಲ್ಸ್ ಸ್ಯಾಲರಿ ಸಿಬ್ಬಂದಿ ವರ್ಗದ ಸ್ಯಾಲರಿ ಮತ್ತು ಈ ಸಂಸ್ಥೆಗೆ ಪ್ರತಿ ವರ್ಷ 55 ಕೋಟಿ ರೂಪಾಯಿ ಖರ್ಚು ಮತ್ತು ಬಡ್ಡಿ ಇವೆಲ್ಲವನ್ನ ಸರಿದೂಗಿಸಬೇಕಾದ್ರೆ ಬಹಳ ಕಷ್ಟ ಇದೆ. ಇಂಥವರಲ್ಲಿ ಇನ್ನೊಂದು ಕೆಲಸ ನಾವು ಮಾಡಿದ್ದೀವಿ. ಅಕ್ಷಿ ವರ್ಷ 5,35,000 ಕೃಷಿಕರ ಒಂದು ಎಕ್ಸಾಮ್ ಪ್ಲಾನ್ ಆಗಲಿ ನಮ್ಮ ಅನೇಕ ಸಂಸ್ಥೆಯ ಹಿತೈಷಿಗಳು ಜನಗಳಿಗೆ ಕೊಟ್ಟು ನೀವು ನೆಗೆಟ್ ಶುಗರ್ ಇಂಡಸ್ಟ್ರಿ ಲಾಭ ಆಗೋದಿಲ್ಲ, ವಯಬಲ್ ಆಗೋದಿಲ್ಲ. ಅದಕ್ಕೆ ನೀವು ಒಂದು ಡಿಸ್ಟರಿ ಎಕ್ಸಾಮ್ ಪ್ಲಾಂಟ್ ಮಾಡಿ ಅಂತಕ್ಕಂಥ ಸ್ಥಳ ಇತ್ತು. ಆ ಸ್ಥಳಕ್ಕೆ 159 ಕೋಟಿ ಪ್ಲಸ್ GST 28 ಕೋಟಿ 187 ಕೋಟಿಯಲ್ಲಿ 115 KLPDಯ ಏನು ಡಿಸ್ಟರಿ ಪ್ಲಾಂಟ್ ನಾವು ಪ್ರಾರಂಭ ಮಾಡಿದ್ದೀವಿ. 63% ಕೆಲಸ ಆಗಿದೆ. ಬರುವ ದಿನಗಳಲ್ಲಿ ಆ ಕೆಲಸ ಪೂರ್ಣಗೊಂಡ ನಂತರ ಈ ವರ್ಷ ಟ್ರೈಲ್ ಆಗ್ತದೆ. ಮುಂದಿನ ವರ್ಷದಿಂದ ಡಿಸ್ಟರಿ ಎಕ್ಸಾಮ್ ಪ್ಲಾಂಟ್ ಈ ಸಂಸ್ಥೆಗೆ ಒಂದು ಆಧಾರ ಸ್ತಂಭ ಆಗ್ತದೆ. ಯಾಕಂದ್ರೆ ಆ ರೈತರು ಸಹಿತ ಪಶ್ಚಿಮದಲ್ಲಿ ವಿಶೇಷವಾಗಿ ನಿತಿನ್ ಗಡ್ಕರಿ ಅವರನ್ನ ನೆನಪಿಸುತ್ತೆ. ಈ ಎಕ್ಸಾಮ್ ಗ್ರೀನ್ ಏನು ಪಾಲಿಸಿ ತರ್ತಾ ಇದ್ದಾರೆ.
ಗ್ರೀನ್ ರೆವಲ್ಯೂಷನ್ ಅಂತ ಏನು ಮಾಡ್ತಾ ಇದ್ದಾರೆ, ಪೊಲ್ಯೂಷನ್ ಫ್ರೀ ಅಂತ ಏನು ಅವರ ಚಿಂತನೆ ಅದ. ಅದಕ್ಕಾಗಿ ಅದು ಜಾರಿಗೆ ಬರೋದ್ರಿಂದ ಇವತ್ತು ಎಥನಾಲ್ ಮತ್ತು ಡಿಸ್ಟಿಲರಿ ಫ್ಯಾಕ್ಟರಿಗಳಿಗೆ ವಿಶೇಷವಾದಂತಹ ಆರ್ಥಿಕ ಅಭಿವೃದ್ಧಿ ಆಗ್ತದೆ ಅಂತ ಒಂದು ವ್ಯವಸ್ಥೆಯನ್ನು ಮುಂದೆ ನಿರ್ಮಾಣ. ಇದು ಶುಗರ್ ಇಂಡಸ್ಟ್ರಿಗೆ ಜೊತೆಗೆ ಅದೊಂದು ಇನ್ನೊಂದು ಇಂಡಸ್ಟ್ರಿ, ಡಿಸ್ಟಿಲರಿ ಎಥನಾಲ್ ಪ್ಲಾಂಟ್. ಒಂದು ದಿನಗಳಿದ್ದು ಕಾರಾದಿಯವರು ಬಜಾಜ್ ಅಂತ ಕೆಲವರು ಪೇಪರ್ ಪ್ರೊಡಕ್ಷನ್ ಮಾಡತಕ್ಕಂಥದ್ದನ್ನ ಪ್ರಾರಂಭ ಮಾಡೋದು. ಕೆಲವು ಜನ ಸ್ಪ್ರಿಟ್ ಇಂದ ಎಕ್ಸೈಸ್ ಕಂಟ್ರೋಲ್ ಆಗ್ತಕ್ಕಂಥ ಪ್ರಯತ್ನ ಮಾಡೋದು. ಅದು ಇತ್ತೀಚಿನ ದಿನಗಳಲ್ಲಿ ಆವಿಷ್ಕಾರದ ಹೊರಗಡೆ ಎಥನಾಲ್ ಕಡೆ ಇಡೀ ಪ್ರಪಂಚದಲ್ಲಿ ಏನು ಬ್ರೆಜಿಲ್, ಮಾರಿಷಸ್ ಅಂತ ದೇಶಗಳು ಎಥನಾಲ್ ಕಡೆ ಪ್ರೊಡಕ್ಷನ್ ಹೋಗ್ತಾ ಇವೆ. ನಮ್ಮ ದೇಶವು ಸಹಿತ ಕಳೆದ 4 ವರ್ಷಗಳಲ್ಲಿ ಕೆಲವು ಸಂಸ್ಥೆಗಳು ನಮ್ಮ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಬಹಳ ಉತ್ಕೃಷ್ಟವಾಗಿ ಬೆಳೆದಿವೆ. ಕೆಲವು ಸಂಸ್ಥೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳವಣಿಗೆ ಆಗಿದ್ದಾರೆ. ಒಂದು ರಿಫೈನ್ಡ್ ಶುಗರ್ಸ್, ನಿಮಗೆ ಈ ಗ್ಲೂಕೋಸ್, ಕೋಕೋ-ಕೋಲಾ, ಪೆಪ್ಸಿ ಅಂತ ಕಂಪನಿಯವರು ರಿಫೈನ್ಡ್ ಶುಗರ್ ಕೊಟ್ರಿ ಅಂದ್ರೆ, ಕ್ಲೀನ್ ಶುಗರ್ ಕೊಟ್ರಿ ಅಂದ್ರೆ ಇನ್ನೊಂದಿಷ್ಟು ಲಾಭ ಆಗ್ತಕ್ಕಂಥ ಪ್ರಯತ್ನ ಮಾಡೋದು. ಸೊ ಎಲ್ಲರೂ ಹೋಗೋದು ಈ ಸಕ್ರಿಯ ಫ್ಯಾಕ್ಟರಿ ಮಾಡೋ ಜೊತೆಗೆ ಹೊಸ ಆವಿಷ್ಕಾರಗಳನ್ನ ಈ ಪ್ರಪಂಚದಲ್ಲಿ ಪ್ರಪಂಚದ ಎಲ್ಲ ಆವಿಷ್ಕಾರಗಳನ್ನ ಬಳಕೆ ಮಾಡ್ತಕ್ಕಂಥ ಹೊಸ ದಿನದಲ್ಲಿ ಹೊಸ ಟೆಕ್ನಾಲಜಿ ಅಳವಡಿಸ್ತಕ್ಕಂಥ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದೀವಿ. ಈ ಸಂಸ್ಥೆಗೆ ಉತ್ಕೃಷ್ಟವಾದ ಯಾವುದೇ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ನೋಡೋದ್ರಿಂದ ನಾನು ಇವತ್ತು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಇಂಥ ಮಷಿನರೀಸ್ ಆಯ್ಕೆ ಮಾಡಿರೋದಿಲ್ಲ. ಎಕ್ಸಾಂಪಲ್ ಅಂತದಾಗಲಿ ಏನು ಹಾರ್ಟ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ, ಟರ್ಬೈನ್, ಸಿಲಿಕಾನ್, ಜಪಾನ್ ಏನ್ ಬೆಳೆದಿದೆ ಅದನ್ನ ಅಲ್ಲಿ ನಾವೇ ಹೋಗಿದ್ದೀವಿ. ಡಿಸ್ಟಿಲರಿಗೆ ಪ್ರಾಜ್ ಅಂತದಾಗಲಿ, ಥರ್ಮೈಸ್ ಅಂತ ಬಾಯ್ಲರ್ ಆಗಲಿ, ಸಿಲೆನ್ಸ್ ಅಂತ ಟರ್ಬೈನ್ ಆಗಲಿ, ಎಲ್ಲವನ್ನ ಉತ್ಕೃಷ್ಟ ಈ ದೇಶದಲ್ಲಿ ಅಷ್ಟೆಲ್ಲ ಪ್ರಪಂಚದಲ್ಲಿ ಯಾವುದು ಅತ್ಯಂತ ಉತ್ಕೃಷ್ಟವಾದ ನಾವು ಅವರ ಕಡೆ ಹೋಗಿದ್ದೀವಿ. ಸ್ವಲ್ಪ ಕಾಸ್ಟ್ಲಿ ಆಗ್ತದೆ, ಬಟ್ ಅದಕ್ಕೆ ಬಹಳ ದಿವಸ ಲಾಂಗ್ ಲೀವ್ ಇರ್ತದೆ. ಇವರು ನಮ್ಮ ಪೂರ್ವಜರೆಲ್ಲ ಟೊಯೋಟಾ ಕಂಪನಿ ಅಂತವನ್ನೆಲ್ಲ ಕಾಸ್ಟ್ಲಿ ಇರ್ತದೆ. ಆದ್ರೆ ಬಹಳ ಅದರ ತಾಳ್ಸಿ ಬಾಳಿಕೆ ಬರ್ತದೆ ಅಂತ ಉತ್ಕೃಷ್ಟವಾದಂಥ ಇಲ್ಲಿ ಮಷಿನರಿನ ಅಳವಡಿಸಿದ್ವಿ. ನಮ್ಮ ಸಿಬ್ಬಂದಿಯವರು ಸಹಿತ ನಾನು ಅಭಿನಂದಿಸ್ತೇನೆ. ಡೇ ಅಂಡ್ ನೈಟ್ ಈ ಇನ್ಸ್ಟಿಟ್ಯೂಷನ್ ಪರವಾಗಿ ಅವ್ರಿಗೆ ಸ್ಯಾಲರಿ ಬೇರೆ ಬೇರೆ ಲೆಕ್ಕ ಕಡಿಮೆ, ಅದರ ಸೇವಾ ಮನೋಭಾವದಿಂದ ಅವರಲ್ಲಿ ಶ್ರಮಿಸ್ತಾ ಇದ್ದಾರೆ. ನಾನು ಅವ್ರನ್ನ ಅಭಿನಂದಿಸ್ತೇನೆ. ಒಂದು ಸಂಸ್ಥೆಗೆ ಬೆಳವಣಿಗೆ ಆಗಬೇಕಾದ್ರೆ ತ್ಯಾಗಗಳಿರಬೇಕಾಗ್ತದೆ. ಸ್ಯಾಕ್ರಿಫೈಸ್ ಇರಲಿಲ್ಲ ಅಂದ್ರೆ ಯಾವ ಸಂಸ್ಥೆಗಳು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥ ಸಿಬ್ಬಂದಿಗೆ ನಾವು ಆರ್ಥಿಕವಾಗಿ ಅವರ ಸಹಾಯ ಮಾಡೋದು ಹೆಚ್ಚಾಗಿಲ್ಲ, ಅದು ಹೃದಯವತಿಯಿಂದ ಅವ್ರನ್ನ ಪ್ರೀತಿಸ್ತಕ್ಕಂಥ ಆ ಭಗವಂತ ಎಲ್ಲ ಹೊರಗೋಚರ ಮೂರ್ತಿಗಳು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ದುಡ್ಡಿಗೆ ಪ್ರಪಂಚ ಬದಲಿಕ್ಕೆ ಸಾಧ್ಯ ಇಲ್ಲ, ಪ್ರೀತಿ ವಿಶ್ವಾಸದಿಂದ ಬದಲಿಕ್ಕೆ ಸಾಧ್ಯ ಅನ್ನೋದನ್ನ ಇಂಥ ಸಂಸ್ಥೆಗಳು ನಾವು ತೋರಿಸಿಕೊಡ್ತಾ ಇರತಕ್ಕಂಥ ಮಾತನ್ನ ಹೇಳಿ, ಒಟ್ಟಾರೆ ಈ ಸಂಸ್ಥೆ ಕೃಷ್ಣೆಯ ದರದಲ್ಲಿ ಯಾವ ರೀತಿ ಸಕ್ಕರೆ ಕಾರ್ಖಾನೆಗಳು ಹೆಸರು ಮಾಡಿವೆ, ಅದು ಕೋಲ್ಹಾಪುರ ಆಗಿರ್ಬೋದು, ಸಾಂಗ್ಲಿ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು. ಸೊ ಅಂತ ಒಂದು ಸಂಸ್ಥೆ ಇದಾಗಲಿ ಇಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಇಷ್ಟೆಲ್ಲ ಪೂಜೆಯಿದ್ದಾರೆ. ಅವರು ಪ್ರಾಮಾಣಿಸಿ ಎಷ್ಟು ಸಾಧ್ಯದಷ್ಟು ಪ್ರಾಮಾಣಿಕವಾಗಿ ಸಂಸ್ಥೆ ಬರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಎಲ್ಲಿ ಪ್ರಾಮಾಣಿಕತೆ ಇರ್ತದೆ, ಎಲ್ಲಿ ಕಳಕಳಿ ಇರ್ತದೆ, ಎಲ್ಲಿ ಡೆಡಿಕೇಶನ್ ಇರ್ತದೆ, ಎಲ್ಲಿ ಇನ್ವಾಲ್ವ್ಮೆಂಟ್ ಇರ್ತದೆ, ಸಕ್ಸಸ್ ತಾನಾಗಿ ನಮ್ಮ ಜೊತೆಗೆ ಬರ್ತದೆ. ಸೊ ಆ ಎಲ್ಲ ಪ್ರಯತ್ನವನ್ನ, ಎಲ್ಲ ಪ್ರವೃತ್ತಿಯನ್ನ ಈ ಸಂಸ್ಥೆ ಅಳವಡಿಸಿಕೊಂಡಿರತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ಪೂಜೆಗಳು ನೆಲಗಿಂತ ಸಂತೋಷ ಏನಂದ್ರೆ ನಿಮ್ಮ ಆಶೀರ್ವಾದ ಬಹಳ ಮುಖ್ಯವಾಗಿದೆ. ಒಂದು ಸಂಸ್ಥೆ ಬೆಳವಣಿಗೆ ಎಲ್ಲರ ಮೂರ್ತಿಗಳ ಆ ಪ್ರಾಂತ್ಯಗಳ ಮನಸ್ಸಿನಿಂದ ನಿಮ್ಮ ಹಾರೈಕೆ ನಮ್ಮ ಸಂಸ್ಥೆಗೆ ಸದಾ ಇದೆ ಅಂತ ಹೇಳಿ ನಾನು ಆಶಿಸಿ, ನಮ್ಮೆಲ್ಲರಿಗೂ ಇನ್ನೊಮ್ಮೆ ಹೊರಡಿಸಿ ಈ ಸಂಸ್ಥೆಯ ಮೂರು ಮಾಲೀಕರು ನಾನೇನೋ ಸ್ಥಿತಿ ಮತ್ತು ಇಂಡಿ ಭಾಗದ ಈಗಿನ 5 ತಾಲೂಕ ಚಡ್ಚಾಣ್, ಇಂಡಿ, ಆಲ್ಮೇಲ್, ದೇವರಪುರಿಗೆ ಮತ್ತು ಸಿರಿ ಈ 5 ತಾಲೂಕಿನ ಜನ ಬಹಳ ಹೃದಯವಂತಿಕೆಯಿಂದ ಈ ಸಂಸ್ಥೆಗೆ ಸಹಾಯ ಮಾಡಿದ್ದಾರೆ. ಈ ಜಿಲ್ಲೆಯ ಜನ ವಿಶೇಷವಾಗಿ ಮುಖ್ಯಮಂತ್ರಿಗಳನ್ನ ಈ ಸಂಸ್ಥೆಗೆ ಇವತ್ತು ಸಹಿತ ಇನ್ನೊಂದು ಸಹಾಯವನ್ನು ನಾನು ಹೋಗಿದ್ದೀನಿ, ಅದನ್ನು ಸಹಿತ ಪಾಸಿಟಿವ್ ಆಗಿ ಅವರು ಸರ್ಕಾರ ಮಾಡಿರ್ತಕ್ಕಂಥ ಮಾತು ಹೇಳಿದ್ದಾರೆ. ಅದು ಸರ್ಕಾರದ ಆರ್ಥಿಕ ಸ್ಥಿತಿಗಳನ್ನು ನೀವೆಲ್ಲ ಗಮನಿಸ್ತಾ ಇದ್ದೀರಿ. ಸೊ ಹಾಗೆ ಬೇರೆ ಬೇರೆ ಇವತ್ತು ಎಲ್ಲ ಸಚಿವರಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕ ಮಂತ್ರಿಗಳಾಗಿ
ಮಹಾರಾಷ್ಟ್ರದ ಆ ಭಾಗದ ಎಲ್ಲ ನನ್ನ ಸ್ನೇಹಿತರು ಅಲ್ಲಿ ಸಹಯೋಗ ಮಾಡ್ತಾ ಇದ್ದಾರೆ. ಒಂದು ಸಂಸ್ಥೆಯನ್ನು ನಡೆಸಬೇಕಾದ್ರೆ ಸೌಜನ್ಯತೆ ನಿಮ್ಮಲ್ಲಿರಬೇಕಾಗ್ತದೆ. ಎಲ್ಲರೊಂದಿಗೆ ಬೆರೆತು ಇಲ್ಲಿ ಪಕ್ಷ ಯಾವುದೋ ಬೇರೆ ವಿಚಾರಗಳಿಗೆ ಅವಕಾಶ ಇಲ್ಲ. ಇಲ್ಲಿ ಒಂದೇ ಒಂದು ಚಿಂತನೆ, ಅದು ರೈತರ ಏಳಿಗೆ, ಈ ಸಂಸ್ಥೆಯ ಬೆಳವಣಿಗೆ. ಅಷ್ಟು ಮಾತ್ರ ಚಿಂತನೆ ಇಟ್ಟು ಈ ಸಂಸ್ಥೆಯನ್ನು ಕಟ್ಟಿದ್ದೀವಿ. ಈ ಸಂಸ್ಥೆಯ ಬೆಳವಣಿಗೆಗೆ ಅವೆಲ್ಲ ಪೂರಕವಾಗಿ ಬಂದ ಜನ, ಇದು ನಿಮ್ಮ ಆಸ್ತಿ. ಇದು ಬಹಳ ಒಂದು 300-300 ಕೋಟಿ ರೂಪಾಯಿ ಕಟ್ಟಿದ್ದೀವಿ. ಇದಿಷ್ಟು ಒಂದು 150-200 ಕೋಟಿ ಆಗ್ತದೆ. ಅದು ಇವತ್ತೇ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ 600-700 ಕೋಟಿ ರೂಪಾಯಿ ಕೊಟ್ಟ ಒಂದು ಆಸ್ತಿ ಈ ಭೀಮೆಯ ದರದಲ್ಲಿ ಒಂದು ನಿರ್ಮಾಣ ಆಗಿದೆ. ಇದು ರೈತರ ಆಸ್ತಿ ಆಗಿದೆ, ಈ ಭಾಗದ ಜನರ ಆಸ್ತಿ ಆಗಿದೆ ಅಂತಕ್ಕಂಥ ಸಂತೃಪ್ತಿ ನನಗೆ. ಭಾಳ ಪ್ರೈವೇಟ್ ಫ್ಯಾಮಿಲೀಸ್ ಮಾಡೋದು ಅದರದ್ದು ಅವರ ಆಸ್ತಿ. ಅದು ಈ ಆಸ್ತಿ ಪ್ರತಿಯೊಬ್ಬ ಸ್ಟೇಟ್ ಹೋಲ್ಡರ್ 2,000 ರೂಪಾಯಿ ಕೋಟಿ ಸ್ಟೇಟ್ ಹೋಲ್ಡರ್ ಆಗಿದ್ದಾರೆ. ಇವರು ಈ ಸಂಸ್ಥೆಯ ಮಾಲೀಕರಾಗಿದ್ದಾರೆ. ಈ ಪ್ರವೃತ್ತಿ ಈ ದೇಶದಲ್ಲಿ ಇರಬೇಕು. ಕೋಆಪರೇಟಿವ್ ಮೂವ್ಮೆಂಟ್ ಅನ್ನ ಪ್ರಾರಂಭ ಮಾಡತಕ್ಕಂಥ ಚಿಂತನೆನೇ ಅದು. ಇದು ಎಲ್ಲರಾಗಿರ್ತಕ್ಕಂಥ ಆಶಯದಿಂದ ಈ ಸಂಸ್ಥೆಯನ್ನು ಕಟ್ಟಿದ್ದೇವೆ. ಈ ಸಂಸ್ಥೆಯ ಬೆಳವಣಿಗೆಗೆ ಬಹಳ ಪೂರಕವಾಗಿ ಬಹಳ ಜನ ಸಹಾಯ ಮಾಡಿದ್ದಾರೆ. ಇಡೀ ರಾಜ್ಯ ಮಟ್ಟದ ಅಧಿಕಾರಿಗಳು ಮಾಡಿದ್ದಾರೆ. ಅವರೆಲ್ಲರನ್ನ ನನ್ನನ್ನು ಸ್ಮರಣೆ ಮಾಡಿ ಒಟ್ಟಾರೆ ಸಂಸ್ಥೆಯ ಬೆಳವಣಿಗೆ ಪ್ರತಿ ವರ್ಷ ನಾವು 2017-18 ಪ್ರಾರಂಭ ಮಾಡಿದ್ದೀವಿ. 2,20,000 ಕೃಷಿ ಮಾಡಿದ್ದೀವಿ. 18-19ರಲ್ಲಿ 2,71,000, 2019-20ರಲ್ಲಿ 2,72,000, 20-21ರಲ್ಲಿ 4,35,000, 21-22ರಲ್ಲಿ 5,34,754, 22-23ರಲ್ಲಿ 5,950, 23-24ರಲ್ಲಿ 3,24,040 ಅದಷ್ಟು ಕೃಷಿ ಮಾಡಿದ್ದೀವಿ. ರೇಟು ಸಹಿತ ನಿಮಗೆಲ್ಲ ಗೊತ್ತಿರ್ಬೋದು. ಆ ಕಾಲದಲ್ಲಿ ಇಲ್ಲೆಲ್ಲ ಹೆಚ್ಚಿಗೆ ರೇಟ್ ಕೊಡೋರು ನಾವು 17-18ರಲ್ಲಿ 2,400, 18-19ರಲ್ಲಿ 2,000, 19-20ರಲ್ಲಿ 2,550, 20-21ರಲ್ಲಿ 2,300, 21-22ರಲ್ಲಿ 2,400, 22-23ರಲ್ಲಿ 2,502 ರೂಪಾಯಿ, 23-24ರಲ್ಲಿ 2,700. FRPಗಿಂತ ಕೇಂದ್ರ ಸರ್ಕಾರ ಇದನ್ನು ನಿಗದಿ ಮಾಡಿದೆ. FRP ಬಹಳ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಎಲ್ಲ ಕಬ್ಬು ಬೆಳೆದಾದ್ರೆ ಅವರ ಸಲಹೆಗಳ ತಗೊಂಡು ಕೇಂದ್ರ ಸರ್ಕಾರ ಒಂದು ಇದು ರೇಟ್ ಫಿಕ್ಸ್ ಮಾಡ್ತದೆ. FRP ಮತ್ತು ರಾಜ್ಯ ಸರ್ಕಾರ ಅವ್ರಿಗೆ SAP ಫಿಕ್ಸ್ ಮಾಡ್ತದೆ. ಅವೆಲ್ಲಕ್ಕಿಂತ ಹೆಚ್ಚಿಗೆ ಹೋಗಿದ್ದೀವಿ ನಾವು. ಒಂದು ವರ್ಷ ಅಂದರೂ ನಾವು ಪವರ್ ಸಪ್ಲೈ ಎಸ್ಕಾಂದವ್ರು ಕೂತಿದ್ವಿ ಬಿಡಿಸಿದ್ದಾರೆ. ಅದು 1 ಕೋಟಿ ಹೋಗ್ತೀವಿ ನಾವು ಆ್ಯಕ್ಚುಲಿ. ಅದು ಎಷ್ಟು ದುಡ್ಡು ಬಂದು ಎಷ್ಟು ಬಂದು 10 ಕೋಟಿ ರೂಪಾಯಿ ಅಂತ ಅದ್ರ ರೇಟ್ ಫಿಕ್ಸ್ ಮಾಡಿದ್ದೀವಿ ನಾವು. ಅದು 10 ಕೋಟಿ ಇರುವುದಿಲ್ಲ. ಮತ್ತೆ 200 ರೂಪಾಯಿ ರೈತರ ಅಕೌಂಟ್ಗೆ ಯಾವುದಾದ್ರೂ ಸಂಸ್ಥೆ ಹಾಕಿದ್ರೆ ಅದು ಶ್ರೀ ಭೀಮಾಶಂಕರ್ ನೆನಪಿಸ್ಕೊಡ್ಬೇಕಾಗ್ತದೆ. ಯಾರು ನಾನು ಹೇಳ್ತೀನಿ ಅಂದ್ರೆ ಪ್ರೈವೇಟ್ ಅವ್ರಿಗೆ ಹಾಕಿರ್ಲಿಲ್ಲ. ಅದು 10 ಕೋಟಿ ರೂಪಾಯಿ ಆದಾಯ ಇರುವುದಕ್ಕೆ ಅವ್ರ ಹೆಸರಿನಲ್ಲಿ ಕೊಡಿ ಹೋಗಿದ್ದೀವಿ. ಆಧಾರ ಬಂದರೆ ಆ 10 ಕೋಟಿ ರೂಪಾಯಿ ರೈತರಿಗೆ ಹಂಚಬೇಕಂತಕ್ಕಂಥ ಐತಿಹಾಸಿಕ ನಿರ್ಣಯ ಮಾಡೋರು ನಮ್ಮ ಭೀಮಾಶಂಕರ್ ಸರ್ಕಾರಿ ಕಾರ್ಖಾನೆ ಅವ್ರನ್ನ ನೆನಪಿಸ್ಕೊಡ್ಬೇಕಾಗ್ತದೆ. ನಾನು ಒಂದು ಮಾತು ಮಾತಾಡ್ತಾ ಹೇಳಿದ್ದೀನಿ, ಇದರ ಲಾಭ ನಿಮಗೆ, ಇದರ ಲಾಸ್ ಅದು ಬಿಕಾಸ್ ಯು ಆರ್ ದ ಓನರ್ ಆಫ್ ಇನ್ಸ್ಟಿಟ್ಯೂಷನ್. ಸೊ ಆ ದೃಷ್ಟಿಯಿಂದ ಇದೆಲ್ಲ ಕಾರ್ಯಗಳನ್ನು ಮಾಡಿದ್ದೀವಿ. ಈ ಸರ್ಕಾರ ಸೋದರ ಕಳೆದ ವರ್ಷ ನಮಗಾಗಿ ಕೃಷಿ ಕಡಿಮೆ ಆಗಿದೆ. ಕನಿಷ್ಠ 5 ಲಕ್ಷ ಕೃಷಿ ಆಗಲಿಲ್ಲ ಅಂದ್ರೆ ಇದು ವಾಯ್ಪು ಸಾಧ್ಯವಿಲ್ಲ. ಸಕ್ಕರೆ ಕಾರ್ಖಾನೆ ನಡೆಸಬೇಕಾದ್ರೆ ಏನು ಪೇಮೆಂಟ್ ಕೊಡಬೇಕಾಗ್ತದೆ. HMD ಏನು ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡ್ತಾರೆ ಅದನ್ನ ಸರಿ ಮುಗಿಸ್ಬೇಕಾಗ್ತದೆ. ಸ್ಯಾಲರಿ ಕೊಡಬೇಕಾಗ್ತದೆ. ಮಟೀರಿಯಲ್ಸ್ ಸಕ್ಕರೆ ನಿಮ್ಮ ಏನು ಸಕ್ಕರೆ ಉತ್ಪಾದನೆ ಮಾಡಬೇಕಾದ್ರೆ ಕೆಮಿಕಲ್ಸ್ ಏನಿರ್ತಾವೆ ಅವೆಲ್ಲ ಮೇಂಟೈನ್ ಮಾಡಬೇಕಾಗ್ತದೆ. ಕೊನೆಗೆ NPR ಯಾವುದೇ ಇನ್ಸ್ಟಿಟ್ಯೂಷನ್ ಇಂಥ ದಿನಗಳಲ್ಲಿ NPR ನೋಡ್ಕೋಬೇಕಾದ್ರೆ ಮಾರ್ಚ್ 31ರೊಳಗೆ ನಮ್ಮ ಸಂಸ್ಥೆಯಲ್ಲಿ ಏನು ಸ್ಥಾನ ಇರ್ತದೆ ಆ ಕಂತ ಮತ್ತು ಬಡ್ಡಿ ಅದನ್ನು ಸರಿಯಾಗಿ ನಾವು ಕಟ್ಟಬೇಕಾಗ್ತದೆ. ಅದು ಎಲ್ಲಿದ್ದಾರೆ ಅಂತ ನಾವು ಕಟ್ಟುವಂಥ ಪ್ರಯತ್ನ ನಾವು ಮಾಡಬೇಕಾಗ್ತದೆ. ಅದು ಮೊದಲಿನ ವರ್ಷ 73 ಕೋಟಿ, ಆ ನಂತರ 69 ಕೋಟಿ, ಕಳೆದ ವರ್ಷ 55 ಕೋಟಿ. ಸೊ ಒಟ್ಟಾರೆ ನೀವು ಹೇಳ್ತೀವಿ 306 ಕೋಟಿ ರೂಪಾಯಿ ಕಟ್ಟಿದ್ದೀವಿ. ಈ ಸಂಸ್ಥೆಗೆ ಲಾಭ ಏನು ಮಾಡಿದ್ದೀವಿ ಅಂದ್ರೆ
ಈ ಸಂಸ್ಥೆಗೆ ರೈತರಿಗೆ ಬಿಲ್ ಕೊಟ್ಟು ನಾನೆಲ್ಲ ಏನೆಲ್ಲ ಮೇಂಟೆನೆನ್ಸ್ ಮಾಡಿ ಕೊನೆಗೆ ಬ್ಯಾಂಕರ್ಸ್ ದಂತ ಮತ್ತು ಬಡ್ಡಿ 306 ಕೋಟಿ ರೂಪಾಯಿ. ಈ ಫ್ಯಾಕ್ಟರಿಗೆ ಎಷ್ಟು ಖರ್ಚಾಗಿದೆ ಅಷ್ಟು ಬಡ್ಡಿ ಮತ್ತು ದಂತ 6 ವರ್ಷ ಕಟ್ಟಿರ್ತಕ್ಕಂಥ ಸಂಸ್ಥೆ ಇದಾಗಿದೆ. ಇಲ್ಲೆಲ್ಲೂ ಸಹಿತ ನಮ್ಮ ಏನೊಂದು ಮೇಂಟೆನೆನ್ಸ್ ಮಾಡಬೇಕಂತ ಪ್ರಯತ್ನ ನಾವು ಮಾಡಿದ್ದೀವಿ. ಸೊ ಒಟ್ಟಾರೆ ಈ ಸಂಸ್ಥೆಯ ಬೆಳವಣಿಗೆಗೆ ಈ ಭಾಗದ ರೈತರ ಸಹಾಯ ಸರ್ಕಾರ ಆಗಿದೆ, ಸರ್ಕಾರದ ಸಹಾಯ ಸರ್ಕಾರ ಆಗಿದೆ. ಎಲ್ಲರಿಗೂ ಮುಖ್ಯವಾಗಿ ಈ ಸಂಸ್ಥೆಯ ನಿರ್ದೇಶಕರು ಬಹಳ ಜನ ಇವತ್ತು ಈ ಸಂಸ್ಥೆಯ ಬೆಳವಣಿಗೆಗೆ ತಮ್ಮ ವಿಶೇಷವಾದ ಕಳಕಳಿಯಿಂದ ಸಹಾಯ ಸರ್ಕಾರ ಮಾಡ್ತಿದ್ದಾರೆ. ಅವರಿಗೆ ಯಾವುದೇ ಅಧಿಕಾರದ ಸ್ಥಾನಮಾನ ಇಲ್ಲ. ಅದು ಬಹಳ ಪ್ರಾಂತ್ಯ ಹೃದಯದಿಂದ ಈ ಸಂಸ್ಥೆಯ ಬೆಳವಣಿಗೆಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿ ಒಟ್ಟಾರೆ ಈ ಸಂಸ್ಥೆಯ ಬೆಳವಣಿಗೆಗೆ ಈ ವರ್ಷದಿಂದ 3 ಪ್ರಮುಖ ಮನವಿಯನ್ನ ಸಂಸ್ಥೆ ವತಿಯಿಂದ ನಮ್ಮ ಆಡಳಿತ ಮಂಡಳಿ ವತಿಯಿಂದ ನಾನು ನಿವೇದನೆ ಮಾಡ್ಕೊತಾ ಇದ್ದೀನಿ. ಒಳ್ಳೆಯ ಕ್ರಮವನ್ನು ಪ್ರವೇಶಿಸಿ ನ್ಯಾಚುರಲ್ ಕನಿಷ್ಠ 12 ತಿಂಗಳಾದರೂ ಮಾತ್ರ 265 8603 ಅಸಮಸ್ಯೆ ಇರಲಿಲ್ಲ. ಆದರೆ ಈ ಕಂಪನಿಗಳ ಮ್ಯಾಚೂರ್ಡ್ ಆಗಲಿಲ್ಲ ಅಂದ್ರೆ ರಿಕವರಿ ಬರೋದಿಲ್ಲ. ರಿಕವರಿ ಬರಲಿಲ್ಲ ಅಂದ್ರೆ ಸರ್ಕಾರ ಉತ್ಪಾದನೆ ಹೆಚ್ಚಾಗೋದಿಲ್ಲ. ಸರ್ಕಾರ ಉತ್ಪಾದನೆ ಹೆಚ್ಚಾಗಲಿಲ್ಲ ಅಂದ್ರೆ ಈ ಸಂಸ್ಥೆಗೆ ಲಾಭ ಆಗೋದಿಲ್ಲ. ಈ ಸಂಸ್ಥೆಗೆ ಲಾಭ ಆಗಲಿಲ್ಲ ಅಂದ್ರೆ ನಿಮಗೆ ಬಿಲ್ ಕೊಡೋದಾಗಲಿ ಇದರಲ್ಲಿರ್ತಕ್ಕಂಥ ಋಣವಾದಾಗಲಿ ತೀರಿಸುವಲ್ಲಿ ಕಷ್ಟ ಆಗ್ತದೆ, ಕಷ್ಟ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಿಮ್ಮಲ್ಲಿ ನನ್ನ ಮನವಿ ಒಳ್ಳೆಯ ತಪ್ಪನ್ನು ಪೂರೈಸಿ ಸ್ವಲ್ಪ ತಡವಾಗಿ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಮಾಸಿಕ ಸಹಿತ ನಾವು ಮಾಡ್ತೀವಿ. ಯಾವುದೇ ಒಬ್ಬರು ರೈತರು ತಗೋಬೇಕಿಲ್ಲ. ನಾವೇನು ಪ್ರಾಫಿಟ್ ಫ್ಯಾಕ್ಟರಿಯಲ್ಲಿ ಯಾವ ರೀತಿ KSRTC ಇರ್ತದೆ ಅದು ಲಾಭದಾಯಕ ಕೊಡುವಂಥ ಟ್ರಾನ್ಸ್ಪೋರ್ಟೇಷನ್ ಸಂಸ್ಥೆ ಆಗೋದಿಲ್ಲ. ಜನಪರವಾಗಿರ್ತಕ್ಕಂಥ ಸರ್ಕಾರ ಅನ್ನ ಸಂಸ್ಥೆ ಇರ್ತದೆ. ಆ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ನಮ್ಮ ಸರ್ಕಾರದ ಅಧೀನದಲ್ಲಿರೋದ್ರಿಂದ ಸರ್ಕಾರದ ವಿಶೇಷವಾದ ಇರೋದ್ರಿಂದ ರೈತರಿಗೆ ನಮ್ಮ ಪ್ರಾಫಿಟ್ಗಿಂತ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವ್ರಿಗೂ ಸಹಿತ ಒಂದು ಗುಂಟೆ ಕಬ್ಬು ಕೂಡಿಸಿದಾಗ ನಾವು ಪ್ರಯತ್ನವನ್ನು ಮಾಡ್ತೀವಿ. ಸ್ವಲ್ಪ ನಮ್ಮ HIT ಗೇಟ್ ಡಿಪಾರ್ಟ್ಮೆಂಟ್ ಜೊತೆಗೆ ನೀವು ಸಹಕರಿಸಬೇಕಾಗ್ತದೆ. ನಾವೇ ಹೋಗಿ ನೋಡಿ ಮಾಡೋದಕ್ಕಿಂತ ನಿಲ್ಲೋದಲ್ಲ, ನಮ್ಮ ಸಿಬ್ಬಂದಿ ಬರಬೇಕಿಲ್ಲ. ನಿಮಗೆ ಗೊತ್ತು 12 ತಿಂಗಳಾಗ್ಯದ 6 ವರ್ಷಕ್ಕೆ ಕಬ್ಬು ಕೊಡೋದಂತೆ ನಮ್ಮೊಂದು ಮದುವೆ ದೊಡ್ಡ ಕಡೆ ಏನು ಮಾಡ್ತೀರಿ, ಎಲ್ಲಿ ದೊಡ್ಡ ಇರ್ತದೆ ಹಾಕ್ತಿರ್ತೀರಿ, ಎಲ್ಲಿ ಇರುವುದಿಲ್ಲ ಆಮೇಲೆ ರೇಟ್ ಎಲ್ಲ ಏನು ಕೊಡ್ತಾರೆ ಆ ರೇಟ್ ನಾವು ಕೊಡ್ತೀವಿ. ಪ್ರತಿ ವರ್ಷ ನಮಗೆ ಕೇಳೋದು ರೇಟ್ ಏನು ಫಿಕ್ಸ್ ಮಾಡೋದು. ಇದು ಹೆಂಗಾಗಿರೋದ್ರೆ ಆಳುಗಳು ಪಗಾರ ಫಿಕ್ಸ್ ಆಗ್ತಿರ್ತದೆ. ನಾನು ನೋಡ್ತಿದ್ದೆ ಒಕ್ಕತರ ಮಾಡ ಅವ್ರು ಏನು ಕೊಡ್ತಾರೆ ನಾವು ಕೊಡ್ತೀವಿ. ಹಂಗೆ ಕಾರ್ಖಾನೆ ಸಂಸ್ಥೆಗಳು ಜವಾಬ್ದಾರಿ ಅವರಿಗಿರೋದು. ಮಕ್ಕಳು ಏನು ಕೊಡ್ತಾರೆ ನಾವು ಕೊಡಬೇಕಾಗ್ತದೆ. ಆ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ FRP ನಮ್ಮ ಮೂಲ ಮಾನದಂಡ, ಆ ಮಾನದಂಡಗಳನ್ನು ಇಟ್ಕೊಂಡು ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಿ ಈ ಸಂಸ್ಥೆ ಉತ್ಕೃಷ್ಟ ಬೆಳವಣಿಗೆಗೆ ನಿಮ್ಮ ಸಹಾಯ ಸರ್ಕಾರ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಇನ್ನೊಮ್ಮೆ ತಮ್ಮೆಲ್ಲರಿಗೂ ವಿಶೇಷವಾಗಿ ಹೆಚ್ಚು ಗಮನ ಪೂರೈಸುವವರಿಗೆ ಗೌರವಿಸಿದ್ವಿ. ಸರ್ಪಾಲ್ ಅವರನ್ನ, ತುಕಾರಾಮ್ ಅವರಿಗೆ ಮತ್ತು ಪೂಜಾರಿ ವೀರಪ್ಪ ಅವರನ್ನು ನಾನು ಇನ್ನೊಮ್ಮೆ ಆ ಸಾಲಿಗೆ ಇನ್ನೊಂದಿಷ್ಟು ಜನ ಸೇರಬೇಕು. ನೀವು ಆ ಪ್ರವೃತ್ತಿಯನ್ನು ರೂಢಿಸಬೇಕು. ಬಹಳಷ್ಟು ಗೌರವಿಸಿದ್ದ ಈ ಫ್ಯಾಕ್ಟರಿಗೆ ಪೂರೈಕೆ ಮಾಡಿದ್ದಾರೆ. ನಾನು ಅವರಿಗೂ ಸಹಿತ ಈ ವ್ಯಕ್ತಿ ಮುಖಾಂತರ ಇನ್ನೊಮ್ಮೆ ಅವರ ಉಪಕಾರವನ್ನು ಸ್ಮರಣೆ ಮಾಡ್ತೀನೋ. ಒಟ್ಟಾರೆ ಈ ಭಾಗದಲ್ಲಿ ಆನ್ಲೈನ್ ಚರ್ಚೆ ಗೋರ್ಗೇಡಿ ರೈಲ್ವೆ ಸ್ಟೇಷನ್ ಕೆರೂರು ಸಾಲುಗಿ ಮಹಾರಾಷ್ಟ್ರ ಹಿಂದಿ 8 ಡಿವಿಷನ್ ನಾವು ಮಾಡಿದ್ದೀವಿ. ಇವುಗಳ ಮುಖಾಂತರ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಎಲ್ಲ ಕಡೆ ಆಫೀಸ್ಗಳು ಮಾಡಿದ್ದೀವಿ. ಇದರ ಹೊಸದಾಗಿ ಕಾಪಾಡಲ್ಲಿ ಮಾಡಬೇಕಂತಕ್ಕಂಥದ್ದಲ್ಲೇ MR ಪಾಟೀಲರು ಎಲ್ಲರೂ ವಿಧಾನಸಭೆ ನೀಡಿದ್ದಾರೆ. ಆ ರೀತಿ ಕಾಪಾಡಲ್ಲಿ ಮಾಡಬೇಕಂತ ಪ್ರಯತ್ನ ರೈತರ ಕೊಡ್ತಾ ಇದ್ದಾರೆ. ಅದೆಲ್ಲ ಈ ಸಂಸ್ಥೆ ದೇವರುಪುರಿ ಬಂದ ರೈತರು ಹೋದ, ಸಿರಿಗಿ ಹೋದ, ಆಲ್ಮೆಂಟ್ ಹೋದ, ಇಂಜಿನ್ ಹೋದ, ಚಡ್ಸಣ ಹೋದ. ಸೊ ಎಲ್ಲರಿಗೂ ಈಕ್ವಲ್ ಆಗಿ ನಾವು ಟ್ರೀಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಸಿರಿಗಿ ಹಿಂದಿ ಭಾಗದ ಎಲ್ಲ ಸ್ವಾಮಿಗಳು ಬಂದಿದ್ದಾರೆ. ಅವರ ವಿಶೇಷವಾದಂಥ ಆಶೀರ್ವಾದ ಇಡೀ ಪೂಜೆ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬಹಳ ವಿಶೇಷವಾಗಿ ಪೂಜೆ ನಿರ್ವಹಿಸಿ ಅವರ ಆಶೀರ್ವಾದ ಈ ಸಂಸ್ಥೆ ಇರ್ತದೆ. ಇಲ್ಲಿ ಯಾವುದೇ ಅಹಿತಕರ ಘಟನೆಗಳನ್ನು ಸಂಭವಿಸಲಾಗಿ ನಮ್ಮ ವರ್ಕರ್ಸ್ಗೆ ಒಂದು 2-3 ಮೈನರ್ ಇನ್ಸಿಡೆಂಟ್ ಆಗಿದ್ದಾವೆ. ಅದರ ಮೇಜರ್ ಯಾವಾಗಿಲ್ಲ. ಇವತ್ತಿನವರಿಗೆ ನಾನು 40 ಪ್ರಾರ್ಥನೆ ಮಾಡ್ಬೋದಿಷ್ಟೇ ಆ ಸಿಬ್ಬಂದಿ ಒಂದು ಕುಟುಂಬದ ಕುಡಿಗಳಾಗಿರ್ತಾರೆ.
ಅವ್ರು ಯಾವುದೇ ರೀತಿಯ ನೈತಿಕ ಘಟನೆ ಆಗಬಾರ್ದು. ಆ ಭೀಮಾಶಂಕರನ ಕರುಣೆ ನಿಮ್ಮೆಲ್ಲರ ದಯೆ ಅಸ್ತಿತ್ವಗಳ ಮೇಲೆ ಇರಲಿ. ಯಾಕಂದ್ರೆ ಹೆವಿ ಲೋಡೆಡ್ ವರ್ಕ್ ಇತ್ತು, ಅವರೆಲ್ಲರಿಗೂ ಸಹಿತ ಆ ಭಗವಂತ ಕಾಯಿಲೆ ಅಂತ ಹೇಳಿ ಆಶಿಸಿ, ಯಾರು ಮೈನರ್ ಇನ್ಸಿಡೆಂಟ್ ಆಗಿದೆ ಆ ಕುಟುಂಬಗಳಿಗೆ ನಾನು ಇನ್ನೊಮ್ಮೆ ಸ್ವಾಗತವನ್ನು ಹೇಳಿ ಎಲ್ಲರಿಗೂ ಈ ಸಂಸ್ಥೆಯ ಬೆಳವಣಿಗೆ, ಈ ಸಂಸ್ಥೆಯ ಕಾರ್ಯಕ್ರಮಗಳಿಗೆ ಸದಾ ಸ್ಫೂರ್ತಿಯಾಗಿ ನಿಮ್ಮ ಸಲಹೆ ಸೂಚನೆ ಸದಾ ನಾವೆಲ್ಲ ಕೂಡಿ ನಿರೀಕ್ಷೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನೊಮ್ಮೆ ಈ ಪ್ರಮಾಣದಲ್ಲಿ ಯಾರಿಗೂ ನಾವೇನು ಕರೆದಿಲ್ಲ, ಅದ್ರ ನೀವೇ ನಮ್ಮ ಸಂಸ್ಥೆ ಅಂತಕ್ಕಂಥ ಹೃದಯವತಿಯಿಂದ ಈ ಭಾಗದ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮ ಅಂತ ಭಾಗವಹಿಸಿದ್ರಿ. ನಿಮ್ಮೆಲ್ಲರಿಗೂ ನನ್ನ ವಿಶೇಷವಾದಂಥ ಸಂಸ್ಥೆಯ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ, ವಿಶೇಷವಾಗಿ ಇನ್ನೊಮ್ಮೆ ಪೂಜ್ಯರನ್ನ ಇದನ್ನು ನೋಡದೆ ಸ್ವರ್ಗನೆ ಇಲ್ಲಿ ಕಳಿಸ್ತಾರೆ. ಆಗ ಎಲ್ಲ ಮಹಾಸ್ವಾಮಿಗಳನ್ನ ನಮ್ಮ ಪೂರ್ವಜರು ನಮ್ಮ ಸಂಸ್ಕಾರ ಕೊಟ್ಟಿದ್ದಾರೆ. ಆ ಸಂಸ್ಕಾರದಿಂದ ನಾವೆಲ್ಲ ಬದುಕ್ತಾ ಇರ್ತೀವಿ. ಇವರ ದಯೆ ಕರುಣೆ ಸದಾ ನಮ್ಮೆಲ್ಲರ ಮೇಲೆ ಇರಲಿ. ನಮ್ಮೆಲ್ಲರ ಬಾಳು ಭಗವಂತ ಈ ವರ್ಷ ಅವರಿಗೆ ಮಳೆ ಬೆಳೆ ಕೊಟ್ಟಿದ್ದಾನೆ. ಹೀಗೆ ಪ್ರತಿ ವರ್ಷ ನಮ್ಮ ರೈತರ ಮುಖದಲ್ಲಿ ಮಣ್ಣಾಸ ಮೂಡುವಲ್ಲಿ ಆ ಭಗವಂತನ ಕರುಣೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿ ನಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.